ಮಾಮ ಏನ್ ಮಾಡ್ತಿದ್ರ ಇಲ್ಲಿ ನೀವು? ಅತ್ತೆ ಅವಾಗ್ಲಿಂದ ಕೂತ್ಕೊಂತಿದ್ದಾರೆ, ನಾನು ಕೂತ್ಕೊಂತಿದ್ದೀನಿ ಮಾವ ಮಾವ ಅಂತ. ಕೇಳಿಸ್ತಿಲ್ವೇನ ಮಾಮ? ಆ ಬನ್ನಿ, ಟೀ ಕಾಸಿದ್ದೀನಿ, ಟೀ ಕುಡಿರಂತೆ. ಅಲ್ಲ 6 ಗಂಟೆ ಮೇಲಾಯ್ತು, ನೀವೇನು ಮಾಮ ನೀವು ಟೀ ಕುಡಿದಲೆ ಮಾತೈತ್ರಿ ಇಲ್ಲಿ ಆ ಕೆಲಸ ಈ ಕೆಲಸ ಮಾಡ್ತಾನೆ ಇರ್ತೀರಾ. ಬರ್ರಿ ಒಂದ್ ಗಳಿಗೆ ಕೂತ್ಕೊ ಬರ್ರಿ, ಸುಧಾರ್ಸ್ಕೊ ಬರ್ರಿ. ಬೆಳಗಿಂದ ಮಧ್ಯಾಹ್ನದಿಂದ ಅವರೆಕಾಯಿ ಎಲ್ಲ ಕುಯ್ಕೊಂಬಂದ್ಬಿಟ್ಟು ಒಂದ್ ಗಳಿಗೆ ಪುರ್ಸತ್ತಿಲ್ದಾರೆ ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಏನೋ ಕೆಲಸ ಮಾಡ್ತಿದ್ದೀರಾ. ಬರ್ರಿ ಹೋಗೋಣ ಬನ್ನಿ. ಟೀ ಕಾಸಿದ್ದೀನಿ, ಟೀ ಕುಡಿರಂತೆ. ಏನ್ ಮಾಡೋಣ ಮಣ್ಣಿ, ಇಲ್ಲೇ ಒಂದ್ರಿಟ್ಟು ಕೆಲ್ಸಗಳಿದ್ದು ಕಸ ಎಲ್ಲ ಬಾಚಾಗ್ತಿದ್ದೆ. ನನಗೆ ಕೇಳಿಸ್ತಿಲ್ಲ ಕಣಮ್ಮ. ಕೇಳಿಸಿದ್ರೆ ನಾನು ಬರ್ದಂಗಿರ್ತಿದ್ನ, ಕೇಳಿಸಿಲ್ಲ ನನಗೆ. ನಡಿ ಬಂದೆ ಕಣ್ಣಡಿ. ಅಲ್ ಕಣಮ್ಮ, ನಿಮ್ಮತ್ತೆ ಅವರೆಕಾಯಿ ಎಲ್ಲ ವ್ಯಾಪಾರ ಮಾಡಿ ಆಯ್ತಾ, ಮುಗೀತಾ? ಅವರೆಕಾಯಿ ಉಳ್ಕೊಂಡಿರ್ತಾ ಏನೋ ಎಲ್ಲ ಖಾಲಿ ಆಯ್ತಾ? ಅಯ್ಯೋ ಮಾವ, ಅದ್ರ ಕತೆ ಏನ್ ಹೇಳ್ತೀರ ಅತ್ಲಾಗಿ? ಇನ್ನು ಅತ್ಲಾಗಿಂದ ಉಳಿಯಿತು ಮಾವು. ಇನ್ನು ಬಂದು ನನಗ್ ಬೇಕು ಅಂತ ಇನ್ನು ಇದು ಮಾಡ್ತಾನೆ ಇದ್ರು ಎಲ್ಲಾರುನು. ಇನ್ನೊಂದ್ರಿಟ್ಟು ಕುಯ್ಕೊಂಡ್ ಬರ್ಬೇಕಿತ್ತು. ಏನಪ್ಪ ಅತ್ಲಾಗಿ, ನಾವು ಸುಮ್ಕೆ ಇನ್ನೇನು ವ್ಯಾಪಾರ ಆಗಲ್ಲ, ಅಷ್ಟೇ ಹೋಗಲ್ಲ, ಸಾಮಾನ್ಯಕ್ಕೆ ತಗೊಳಲ್ಲ ಜನಗಳು ಅಂದ್ಕೊಂಡು ನಾವು ಸುಮ್ನಾದು. ನೋಡಿದೆ ಮಾವ, ಎಷ್ಟು ಮಾಮ ಚೀಲ ಪೂರ ಖಾಲಿ ಆಯ್ತು. ತಿರ್ಗಾ ಬಂದ್ಬಿಟ್ಟು ಆ ರಾಮಣ್ಣ ಇದ್ದ ನೋಡು, ಆ ರಾಮಣ್ಣನ ಹೆಂಗಸರು ಬೇರೆ ಬಂದಿದ್ರು. ರಾಮಣ್ಣ ಏನೋ ಹೇಳ್ ಕಳ್ಸಿತ್ತಂತೆ, ಅತ್ತೆ ಕೈಲಿ ಹೇಳ್ ಕಳ್ಸಿತ್ತಂತೆ, ನಮ್ಮ 4 kg ಉಳಿಸಿರಾಜಿ ಬರ್ತೀವಿ ಅಂತ. ಅವಕ್ಕ ಪಾಪ ಯಾವತ್ತು ಎಲ್ಲೂ ಹೋಗ್ದಲೇ ಇರೋದು, ಇವತ್ತು ಬಂದೈತೆ ಪಾಪ. ಏನಜ್ಜಿ ಅವರೆಕಾಯಿ ಬೇಕಿತ್ ಕಣಜ್ಜಿ, ನಿಮ್ ರಾಮಣ್ಣ ಹೇಳ್ ಕಳಿಸ್ತು, ಕೊಡಜ್ಜಿ ಒಂದ್ 4 kg ಅಂತ. ನೋಡ್ರಿ ಎಲ್ಲ ಖಾಲಿ ಆಗಿತ್ತು ಪಾಪ. ಇನ್ನೇನ್ ಮಾಡೋಣ, ನಾವು ಮನೇಲೆ ತಗೊಂಬಂದಿದ್ವಲ್ಲ ಮಾವ, ಒಂದ್ 4 kg ಉಳಿಸ್ಕೊಂಡಿದ್ದು ನಾವು, ಅದು ನನಗೆ ಕೊಟ್ಟು ಕಳ್ಸಿವು. ಇವಾಗ ನಮ್ಗೆನೆ ತಿನ್ನಕ್ಕಿಲ್ದಂಗ ಆಗೋಯ್ತು ಕಣ ಮಾವ. ಹೋಗತ್ಲಾಗಿ ಕುಯ್ಕೊಂಬರೋದಂದ್ರೆ ಅಲ್ಲೇ ಸಂಜೆ ಆಯ್ತಾ, ಕತ್ಲಾಯ್ತಾ ಬೇರೆ ಬಂತು. ಇನ್ನೇನ್ ಬಿಡ್ರಿ, ಇರ್ಲಿ, ನಾಳೆ ಹೋಗಿ ಕುಯ್ಕೊಂಬಂದ್ರೆ ಆಗುತ್ತೆ. ಹೌದೇನಮ್ಮ, ಎಲ್ಲ ಖಾಲಿ ಆಯ್ತನ್ನು? ಹೋಗುದ್ ಕಣಿ ಹೇಳು. ಅಂದ್ರೆ ನಮ್ದು ಒಳ್ಳೆ ಸೊಗ್ಡವ್ರೆ, ನಾಟಿ ಅವ್ರೆ, ಪುಟ್ಟವ್ರೆ ನೋಡು, ಎಲ್ಲಾರು ತಗೊಂಡ್ತಾರೆ. ಯಾಕಂತ್ಯ ಒಂದೇ ಒಂದ್ ಈಟು ಹುಳಾನು ಆಗಿಲ್ಲ, ಏನಿಲ್ಲ. ಅದ್ರಲ್ಲೂ ನಾವು ಬೆಳೆದಿರೋದು ತಗಡದಲ್ಲೇ ಇರ್ತಾರೇನೆ ಅಮ್ಮಣ್ಣಿ. ಎಲ್ಲಾರ್ಗು ಗೊತ್ತು, ನಮ್ ರಂಗಜ್ಜನಂದು ಗೌರಜ್ಜಿ ಅದ್ ಏಟ್ರ ಮಟ್ಟಿಗೆ ಆರಂಭ ಮಾಡಿ ಹೆಂಗ್ ಬೆಳೆ ಬೆಳಿತಾರಂತ ಎಲ್ಲಾರ್ಗು ಗೊತ್ತು. ಹಂಗಾಗಿ ನೋಡಿ ತಗೊಂಡಿದ್ದಾರೆ. ಅಮ್ಮಣ್ಣಿ, ನಿಮ್ಮತ್ತೆಗೆ ಹೇಳಿದ್ದ ಹೇಳಿಲ್ವಾ? ಮತ್ತೆ ಒಂದ್ರೀಟು ನಮ್ ಜನಗಳು ಎಲ್ಲಾರು ನಮ್ಮವ್ರಂತ ಬರ್ತಾರೆ, ಒಂದೊಂದ ಅರ್ಧ ಕಾಲ್ kg ಒಂದ್ರೀಟು ಜಾಸ್ತಿ ಅನ್ನಂಗೇನೆ ಕೊಡೋದು ಕೇಳು. ಅಯ್ಯೋ ಭಗವಂತ ಕೊಡೋನ್ ಎತ್ಲಾಗೂ ಕೊಡ್ತಾನಮ್ಮ. ಹಂಗಂತ ನಾವು ಅದ್ರಲ್ಲೆಲ್ಲ ನಾವು ಇದ್ ಮಾಡಕ್ ಹೋಗ್ಬಾರ್ದು. ಇನ್ನು ಮುಂದೆ ಯಾರು ಈಗ ಹಬ್ಬಕ್ಕೆ ಕುಯ್ಕೊಂಬರ್ತೀವಿ ನೋಡು, ಹಬ್ಬಕ್ಕೆ ಕುಯ್ಕೊಂಬಂದಾಗ ಒಂದ್ರೀಟು ಜಾಸ್ತಿ ಅನ್ನಂಗೇನೆ ಕುಯ್ಕೊಂಬಂದ್ಬಿಟ್ಟು ಎಲ್ಲಾರ್ಗು ಒಂದೊಂದ್ ಕಾಲ್ kgನೋ ಅರ್ಧ kgನೋ ಜಾಸ್ತಿ ಅನ್ನಂಗೇನೆ ಕೊಡೋದು ಕೇಳು. ಏನು ಆಗಲ್ಲ. ಎಲ್ಲಾರು ನಮ್ಮವ್ರೆ ಅಲ್ವೇನಮ್ಮ? ಈಗ ಹಂಗೆ ಕೊಡದಿದ್ರೆ ಕೊಡಲ್ವೇನಮ್ಮ, ಅಲ್ವಾ? ಸರಿ ಕಣ, ಆಯ್ತು ಹೇಳಮ್ಮ, ಕೊಡೋಣಂತೆ. ಎಲ್ಲಾರು ಇನ್ನೇ ನಮ್ಮೂರವ್ರೆ ಅಲ್ವಾ, ಅವರು ವಿಶ್ವಾಸದಿಂದ ನಮ್ಮ ರಂಗಜ್ಜ ಗೌರಜ್ಜಿ ನಮ್ಮವ್ರು ಅಂದ್ಕೊಂಡು ಬಂದ್ ತಗೊಂಡು ಹೋಗ್ತಾರೆ. ಹಂಗಂತ ನಾವು ಕೊಟ್ಟರಲ್ಲಿ ಏನ್ ತಪ್ಪೇನಿಲ್ಲ. 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಆಗೇನೆ ಒಂದೊಂದು ಈಟು ಕೊಟ್ರೆ ಆಗುತ್ತೆ, ಜಾಸ್ತಿ ಅನ್ನಂಗೇನೆ ಹಬ್ಬಕ್ಕೆ. ಇರ್ಲಿ ಕಣಿ ಹೇಳ್ರಿ. ಬಾರಮ್ಮ ಟೀ ಕುಡಿ, ಬಾರಮ್ಮ, ಸಾಕು. ಬರೀ ಕೆಲಸ ಮಾಡ್ತಿರ್ತೀರ. ನಡಿಯಮ್ಮ ಬಂದೆ. ನಿಮ್ಮ ಅತ್ತೆಗೆ ನಾನು ಬಡ್ಕಂಡೆ ಕಣಮ್ಮ. ತಡಿಯೇ ಒಂದ್ರಿಟ್ಟು ಇನ್ನೊಂದ್ ಅರ್ಧ ಮುಕ್ಕಾಲ್ ಚೀಲನಾರು ಇನ್ನೊಂದ್ ಚೀಲದಲ್ಲಿ ಕುಯ್ಕೊಂಡ್ ತಗೊಂಡ್ ಹೋಗೋಣ. ಜನಗಳು ಬರ್ತಾರ ಕಣೆ, ಅವರೆಕಾಯಿ ಅದ್ರೆ ತಗೊಂಡ್ತಾರೆ. ಅದ್ರಲ್ಲೂ ಸೊಗಡವ್ರೆ, ಪುಟ್ಟವ್ರೆ, ನಾವ್ ಬೆಳೆದಿರೋ ನಾಟಿ ಅವ್ರೆ, ಚೆನ್ನಾಗೈತೆ, ಎಲ್ಲಾರು ಬಂದ್ ತಗೊಂಡ್ತಾರೆ. ಸುಮ್ಕಿರಿ ಅಂತ ಹೇಳಿದ್ರೆ ಇಷ್ಟೊಂದೆಲ್ಲಿ ವ್ಯಾಪಾರ ಆಗುದು? ಬಾ, ಒತ್ತಾಗೋಯ್ತು. ಹೇಳಿರೋರೆಲ್ಲ ಬಂದ್ ಮೊದ್ಲು ತಗೊಳ್ಳಿ, ಆಮೇಕಿಂದ ನೋಡಿದ್ರೆ ಆಗುತ್ತೆ, ಹಬ್ಬಕ್ಕೆ ಕುಯ್ಕೊಂಡ್ ಹೋದ್ರೆ ಆಗುತ್ತೆ, ಬಾ ಮೊದ್ಲು ಅಂತ ಕರ್ಕೊಂಡ್ ಬಂದ್ಬಿಟ್ಲು. ನಿಮ್ಮ ಅತ್ತೆನೆ ಅರ್ಜೆಂಟ್ ಮಾಡಿದ್ದು. ಇಲ್ದಿದ್ದಿದ್ರೆ ಇನ್ನೊಂದ ಅರ್ಧ ಚೀಲ ಕುಯ್ಕೊಂಡ್ ಬಂದಿದ್ರೆ ಸರಿ ಆಗ್ಬಿಡೋದು ಅಲ್ವಾ? ಕಣಮ್ಮ, ಹಂಗ್ ಮಾಡಿದ್ರೆ ಸರಿ ಆಗ್ಬಿಡೋದು. ಇನ್ನೇನು ಮುಗ್ದೈತ್ ಕಣ, ಬಾರಮ್ಮ. ಇನ್ನೇನು ನಾಳೆ ಕುಯ್ಕೊಂಬಂದ್ ಕೊಡ್ತೀವಿ ಕಣಕ ಅಂತ ಹೇಳಿದಿವಿ. ಸರಿ ಕಣಮ್ಮ, ಆಯ್ತು ಅಂತ ಹೇಳಿದಾರೆ ಎಲ್ಲಾರು. ಬಾರಮ್ಮ, ಇರ್ಲಿ, ಏನು ಪರವಾಗಿಲ್ಲ. ಇನ್ನೇನು ಗೊತ್ತಿರುತ್ತ ನಮ್ಗೆ, ಇಷ್ಟ ಜನ ಬರ್ತಾರೆ, ಜನ ಜಾಸ್ತಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಏನೋ ಒಂದ್ ಅಂದಾಜ್ ಮೇಲೆ ಕುಯ್ಕೊಂಬಂದಿದ್ರೆ ಸಾಲ್ಟೇಜ್ ಆಯ್ತು. ಇರ್ಲಿ ಕಣ, ಬರ್ರಿ. ಪಾಪ ತಗೊಳ್ಳ, ಹಾಲು ಕುಡಿ ತಗೊಳು. ಅದ್ಯಾಕೆ ಹಿಂಗ್ ಕುಂತಿದ್ಯಾ? ಯಾಕಪ್ಪ, ಯಾಕೆ ಏನಾಯ್ತು? ಎಲ್ದು ಇವತ್ತು ಸಾಹೇಬ್ರು ಎಲ್ಲೂ ಆಟ ಆಡಕ್ಕೂ ಹೋಗಿಲ್ಲ, ಏನಿಲ್ಲ. ಯಾಕೆ ಹಿಂಗ್ ಸೊಪ್ಪು ಮಕ ಮಾಡ್ಕೊಂಡ್ ಕುಂತಾರಲ್ಲ? ಯಾಕೆ ಪಾಪ, ಹುಷಾರಿಲ್ವೇನ? ಜ್ವರ ಗಿರ ಬರ್ತೈತ? ಏನ್ ಮೈಕೈ ನೋವೇನಾರ ಆಗ್ತೈತಾ? ಯಾಕೆ ಇಲ್ಲ ಕಣಮ್ಮ, ನಾನು ಚೆನ್ನಾಗೇ ಇದ್ದೀನಿ, ಆರಾಮಾಗಿ ಇದ್ದೀನಿ. ನನ್ಗೇನಾಗೈತೆ? ಏನು ಪ್ರಾಬ್ಲಮ್ ಏನಾಗಿಲ್ಲ, ಸುಮ್ಕಿರು, ನಾನು ಆರಾಮಾಗಿ ಇದ್ದೀನಿ. ಏನಂದ್ರೆ ಅಜ್ಜಿ ಇಲ್ಲ ಅವರೆಕಾಯಿ ವ್ಯಾಪಾರ ಮಾಡ್ತಿತ್ತು ನೋಡು, ನಾನು ಅಜ್ಜಿ ಜೊತೆನೆ ಇಲ್ಲೇ ಕೂತ್ಕೊಂಡು ನೋಡ್ತಿದ್ದೆ ಸುಮ್ಕೆ. ಇನ್ನೇನಿಲ್ಲ, ಇವಾಗಿನ ಅಜ್ಜಿ ಏನೋ ಸೋಪ್ ಹಾಕೊಂಡು ಕೈ ತೊಳ್ಕೊಂಡ್ ಬರ್ತೀನಿ ತಡಿ ಪಾಪ, ಕೂತ್ಕೊಂಡಿರು ಇಲ್ಲೇ, ಎಲ್ಲೂ ಹೋಗ್ಬೇಡ, ಆಟಾಡಕ್ಕೂ ಹೋಗ್ಬೇಡ, ಏನು ಬೇಡ ಅಂತ ಹೇಳ್ತು. ಅದಕ್ಕೆ ಸುಮ್ಮನೆ ಕುಂತಿದ್ದೀನಿ ಕಣಮ್ಮ. ಸರಿ ಕಣಪ್ಪ, ಆಯ್ತು. ನೀನು ಕೈ ತೊಳ್ಕೊಂಡ್ ಬಂದ ಆ
ಅವರೆಕಾಯಿ ಎಲ್ಲ ಮುಟ್ಟಿದ್ದೆ ಸೋಗಡ ಹಂಗೆ ಇರುತ್ತೆ ಕೈ ಮೇಲೆಲ್ಲ ಸೋಪ್ ಹಾಕೊಂಡ್ ಚೆನ್ನಾಗಿ ಕೈ ತೊಳ್ಕೊಂಡ್ ಬಂದೇನಪ್ಪ ತೊಳ್ಕೊಂಡ್ ಬಂದಿಯಾ ಏನ್ ಹೋಗಿ ತೊಳ್ಕೊಂಡ್ ಬರ್ತೀಯಾ ಇಲ್ಲ ಕಣಮ್ಮ ಅಲ್ಲೇ ನಲ್ಲಿ ತಾವ್ ಹೋಗ್ಬಿಟ್ಟು ಬಕೆಟ್ ಇಟ್ಟಿದ್ದೆ ನೋಡು ಬಕೆಟ್ ಅಲ್ಲಿ ನೀರ್ ತುಂಬಿಟ್ಟು ಸೋಪ್ ತಗೊಂಡ್ ಹೋಗಿದ್ದೆ ಕೈ ಚೆನ್ನಾಗಿ 2-3 ಸಲ ಸೋಪ್ ಹಾಕ್ಬಿಟ್ಟು ತೊಳ್ಕೊಂಡ್ ಬಂದೆ ಕಣಮ್ಮ ನೋಡ್ಬೇಕಾದ್ರೆ ಸ್ಮೆಲ್ ಬರ್ತೈತೆ ನೀನೇ ಬೇಕಾದ್ರೆ ಕೈನ ಇಲ್ಲ ಕಣ್ಬಿಡು ಹಂಗೆ ಕ್ಲೀನ್ ಇರ್ಬೇಕು ಯಾವಾಗ್ಲೂ ಸೋಪ್ ಹಾಕೊಂಡ್ ಕೈ ತೊಳ್ಕೋಬೇಕು ಸರಿನಾ ಆಯ್ತು ತಗ ಹಾಲು ಕುಡಿ ತಗ ಇವಾಗ ಹೌದಾ ಯಮೋಯ್ ನನಗೆ ಹಾಲೇನು ಬೇಡ ಕಣಮ್ಮ ನನಗೆ ಏನಾದ್ರು ತಿನ್ಬೇಕನ್ನಿಸ್ತೈತೆ ಕಣಮ್ಮ ಖಾರವಾಗಿ ಚಳಿಗೂ ಅದಕ್ಕೂ ಏನಾರ ಮಾಡ್ಕೊಡಮ್ಮ ಬೋಂಡಾನು ಬಜ್ಜಿನ ಏನಾರ ಮಾಡ್ಕೊಡಮ್ಮ ನನಗೆ ತಿನ್ಬೇಕನ್ನಿಸ್ತೈತೆ ಹೌದೇನ್ ಪಾಪ ಏನ್ ತಿನ್ಬೇಕನ್ನಿಸ್ತೈತೆ ನಿನಗೆ ನನಗ್ ಬೇರೆ ಕೆಲ್ಸಗಳು ಬೇರೆ ಇದಾವ್ ಕಣಪ್ಪ ಅಡಿಗೆ ಬೇರೆ ಮಾಡ್ಬೇಕಿತ್ತು ಇವಾಗ ನಿಮ್ ತಾತ ಬೇರೆ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಬೇಗ ಅಡಿಗೆ ಮಾಡೋಣ ಅಂತ 8 ಗಂಟೆ ಅಷ್ಟರಲ್ಲಿ ಸರಿ ಕಣ ಆಯ್ತು ತಡಿಯಪ್ಪ ಮಾಡ್ಕೊಡ್ತೀನಿ ಅತ್ಲಾಗಿ ಇನ್ನೇನ್ ಮಾಡೋಣ ಏನ ಅಪ್ರೂಪಕ್ಕೆ ಆಸೆ ಮಾಡ್ತಿದ್ಯಾ ಅತ್ಲಾಗಿ ತಡಿ ಅಂಗಡಿ ಏನೋ ಬೇಡ ಇಲ್ಲ ತಿನ್ನುವಂತೆ ಮಾಡ್ಕೊಡ್ತೀನಿ ಪಾಪ ತಡಿಯಪ್ಪ ನಿಮ್ಮ ಅಜ್ಜಿ ತಾತನು ಬರ್ಲಿ ಒಂದಿಟ್ಟು ಟೀ ಕಾಸು ಕೊಡ್ಬೇಕು ಅವ್ರಿಗೂ ಟೀ ಇಟ್ಕೊಟ್ಟು ಆಮೇಕಿಂದ ನಿನ್ಗೆ ಬೋಂಡ ಬಜ್ಜಿ ಮಾಡ್ಕೊಡ್ತೀನಿ ಮನೆಯವರೆಲ್ಲ ತಿನ್ನಂತೆ ಅಮ್ಮಣಿ ಸರೋಜಮ್ಮ ಯಾಕೆ ಅಮ್ಮಣ್ಣಿ ಯಾಕೆ ಏನಾಯ್ತು ಪಾಪಂಗೇನಾಯ್ತು ಮೊದ್ಲು ಹಾಲು ಕುಡಿ ಆಮೇಕಿಂದ ಅದೇನು ಮಾಡ್ಕೊಡ್ತೀನಿ ನಾನು ಹಂಗೆ ಹಿಂಗೆ ಅಂತ ಏನೋ ಬೇರೆ ಹೇಳ್ತಿದ್ದೆ ಯಾಕಮ್ಮ ಯಾಕೆ ಏನಾಯ್ತು ಪಾಪ ಹಾಲು ಕುಡಿಯಲ್ವೇನಪ್ಪ ಕುಡಿಯಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ವೇನಪ್ಪ ಹಾಲು ಕುಡಿಬೇಕು ಬೆಳಿಗ್ಗೆ ಸಾಯಂಕಾಲ 2 ಟೈಮೂನು ಹೊಟ್ಟೆ ತುಂಬಾ ಹಾಲು ಕುಡಿ ನಿಮ್ಮಮ್ಮಯ್ಯ ಚೆನ್ನಾಗಿ ಹಾಲು ಕಾಸ್ಕೊಂಡೆಲ್ಲ ಬರುತ್ತೆ ನಿನ್ಗೆ ನೀನ್ ಕುಡಿಯಕ್ಕೇನಪ್ಪ ಕುಡಿ ಇಲ್ಲಿ ಕಣತೆ ಕುಡಿತಿದ್ದಾನೆ ಹಾಲು ಕುಡಿಯಕ್ಕೇನಿಲ್ಲ ಏನ ಅವನಿಗೆ ಖಾರವಾಗಿ ಏನಾರ ತಿನ್ಬೇಕನ್ನಿಸ್ತೈತಂತೆ ಬೇಜಾರಾಗ್ತೈತಂತೆ ಅದಕ್ಕೆ ಬೋಂಡನೋ ಬಜ್ಜಿನ ಏನಾರ ಮಾಡ್ಕೊಡಮ್ಮ ಅಂತ ಹೇಳ್ತಿದ್ದಾನೆ ಸರಿ ಕಣಪ್ಪ ಆಯ್ತು ಮಾಡ್ಕೊಡ್ತೀನಿ ಕಣ್ ಹೇಳು ಅಡಿಗೆ ಬೇರೆ ಮಾಡ್ಬೇಕಿತ್ತು ಇನ್ನೇನು ಅಡಿಗೆ ಮಾಡಕ್ಕಿಂತ ಮುಂಚೆ ಅಜ್ಜಿ ತಾತಂಗ್ ಟೀ ಕಾಸು ಕೊಟ್ಟು ನೀನು ಬೋಂಡ ಬಜ್ಜಿ ಮಾಡ್ಕೊಡ್ತೀನಿ ಎಲ್ಲಾರು ತಿನ್ನನಂತೆ ಆಮೇಕಿಂದ ಅಡಿಗೆ ಮಾಡ್ತೀನಿ ಕಣ್ ಹೇಳಪ್ಪ ಅಂತ ಹೇಳ್ದೆ ಸರಿ ಕಣಮ್ಮ ಅಂತ ಆಯ್ತಾ ಕೂತ್ಕೊಂಡಿದ್ದಾನೆ ಯಾಕ ಅವನಿಗೆ ಅವರು ಎತ್ಲಾಗ ಹೋದ್ರು ಏನೋ ಅವ್ರು ಮಂತವಿದ್ದಿದ್ರೆ ಏನಾರು ತರ್ಸ್ಕೊಡ್ತಿದ್ದೆ ಅತ್ಲಾಗಿ ಅಪ್ರೂಪಕ್ಕೆ ಏನೋ ಹೊಟ್ಟೆ ಹಸಿದಂಗೆ ಆಗ್ತೈತೆ ನನಗೇನಾರು ತಿನ್ಬೇಕನ್ನಿಸ್ತೈತೆ ಅಂತ ಹೇಳ್ತಿದ್ದಾನೆ ಹೌದನ್ನಪ್ಪ ನಮ್ಮ ಹುಡುಗಂಗೆ ಇವತ್ತು ಏನಾರ ಖಾರವಾಗಿ ತಿನ್ಬೇಕನ್ನಿಸ್ತೈತನ್ನು ಸರಿ ಕಣಪ್ಪ ಆಯ್ತು ಹೋಗಿ ಅಮ್ಮಣ್ಣಿ ಏನಾರ ಮಾಡ್ಕೊಡು ಖಾರವಾಗಿ ಅಮ್ಮಣ್ಣಿ ಒಂದ್ ಕೆಲಸ ಮಾಡಿ ಅಮ್ಮಣ್ಣಿ ನಿಮ್ಮ ಮಾವನ ಹತ್ರ ಒಂದು 3-4 ಲೀಟರ್ ಪುರಿ ತರಿಸ್ತೀನಿ ಪುರಿ ಖಾರ ತರಿಸ್ತೀನಿ ಆ ಖಾರ ಪುರಿ ಮಾಡ್ಕೊಡ್ತಾರ ನಮ್ಮ ಮಂಡಕ್ಕಿ ಅದು ಮಂಡಕ್ಕಿ ಮಾಡ್ಬಿಟ್ಟು ಬೋಂಡ ಬಜ್ಜಿ ಮಾಡ್ಕೊಡಮ್ಮ ಅವ್ನು ತಿಂದಿ ಅವ್ನು ಪಾಪ ಅಪ್ರೂಪಕ್ಕೆ ಹೇಳ್ತಿದ್ದ ನನ್ನ ಮೊಮ್ಮಗ ಅವ್ನಿಗೆ ಬೇಡ ಅನ್ನಕ್ಕಾಗುತ್ತಾ ಪಾಪ ತಡಿಯಪ್ಪ ನಿಮ್ ತಾತ ಇಲ್ಲೇ ಎಲ್ಲಾರು ಹೋಗಿರ್ಬೇಕು ಶೆಡ್ ಹತ್ರ ಏನಾರು ಇರ್ಬೇಕು ಹಸ್ಗಳಿಗೆ ಮೇವೇನಾರು ಹಾಕ್ತಿರ್ಬೇಕು ತಡಿ ಅಂಗಡಿ ತ ಹೋಗ್ಬಿಟ್ಟು ಪುರಿ ಖಾರ ತರಿಸ್ಕೊಡ್ತೀನಿ ನೀನು ಕುಡಿಯಪ್ಪ ಇವಾಗ ಹಾಲು ಕುಡಿ ತರಿಸ್ಕೊಡ್ತೀನಿ ಅಮ್ಮಣ್ಣಿ ನೀನು ಹೋಗಿ ಅಮ್ಮಣ್ಣಿ ಆಲೂಗಡ್ಡೆ ಬಜ್ಜಿನೋ ಮೆಣಸಿಕಾಯಿ ಬಜ್ಜಿನ ಏನಾರ ಮಾಡ್ಕೊಂಬ ಖಾರವಾಗಿ ಏನಾದ್ರು ಅಜ್ಜಿ ನನಗೆ ಚುರುಮುರಿ ಮಾಡ್ಕೊಡೋದಕ್ಕೆ ಹೇಳಜ್ಜಿ ಅಮ್ಮಂಗೆ ನನಗೆ ಚುರುಮುರಿ ಅಂದ್ರೆ ಬೋಲು ಇಷ್ಟ ಕಣಜ್ಜಿ ಪ್ಲೀಸ್ ಕಣಜ್ಜಿ ಏನ್ಲ ಪಾಪ ನೀನು ಗಂಟೆಗೆ ಒಂದೊಂದು ಹೇಳ್ತೀಯ ನೀನು ಏನ್ ಬೇಕು ಕರೆಕ್ಟ್ ಆಗಿ ಹೇಳ್ಬೇಕು ಈಟೊತ್ತವರೆಗೂ ಬೋಂಡ ಬಜ್ಜಿ ಮಾಡ್ಕೊಡು ಅಂತ ಇವಾಗ ನಿಮ್ಮ ಅಜ್ಜಿ ಮಂಡಕ್ಕಿ ಪುರಿ ಮಾಡ್ಕೊಡಮ್ಮ ಅಂತ ಹೇಳಿದಾಗ ಇವನ್ ತಿರ್ಗಾ ಇವನು ಚುರುಮುರಿ ಮಾಡ್ಕೊಡ್ಬೇಕಂತ ಇವನಿಗೆ ಓಹೋ ನಾನ್ ಬರೀ ಅದು ಇದು ಮಾಡ್ಕೊಂಡ್ ಕೂತ್ಕೊಳ್ತೀನಿ ನಿನ್ಗೆ ನಿಮ್ ತಾತ ಬೈರಪ್ಪ ಹೊಟ್ಟೆ ಹಸ್ಕೊಂಡೈತೆ ಅಡಿಗೆ ಮಾಡೋದು ಬೇಡ ನನಂಗಾರೆ ಸರಿ ಕಣ ಆಯ್ತು ಬಿಡು ಮಗ ಒಂಥರ ಮಾಡ್ಕೊಬೇಡ ಮಾಡ್ಕೊಡ್ತೀನಿ ಕಣ್ ಸುಮ್ಕಿರು ಚುರುಮುರಿನೇ ಮಾಡ್ಕೊಡ್ತೀನಿ ಹೋಗ್ಲಿ ಬಿಡ ಅಮ್ಮಣ್ಣಿ ಏನು ಅನ್ನಕ್ ಹೋಗ್ಬೇಡ ಬಿಡತ್ಲಾಗ ಹೋಗ್ಲಿ ಅವ್ರ ತಾತ ಇವತ್ತು ತಿಪ್ಟೂರಿಗೆ ಎಲ್ಲಾರು ಹೋಗಿದ್ರೆ ಅತ್ಲಾಗಿ ಏನಾರ ತಿನ್ನಕಾರ ಏನಾರ ತರ್ಸ್ಕೊಡ್ತಿದ್ದೆ ಇವತ್ತು ಎಲ್ಲೂ ಯಾರು ಹೋಗ್ಲಿಲ್ಲ ಏನಿಲ್ಲ ನಿಮ್ಮಪ್ಪ ಏನು ಇಲ್ಲ ಕಣ ಪಾಪ ಮಂತವಲ್ಲ ಇವತ್ತು ಅದ್ ಎತ್ಲಾಗ ಹೋಗೈತೆ ಏನಪ್ಪ ಟ್ಯಾಕ್ಟ್ರಿನ ತಗೊಂಬಂದು ಮಧ್ಯಾಹ್ನಕ್ಕೆ ನಿಲ್ಸೈತೆ ಮತ್ ಇನ್ನ ಎತ್ಲಾಗ ಹೋಯ್ತು ಏನ್ ಕೆಲ್ಸ ಆಯ್ತು ನೋಡ ಕಣ್ತಡಿ ನಿಮ್ಮ ಅಪ್ಪಯ್ಯ ಇದ್ದಿದ್ರೆ ಅತ್ಲಾಗಿ ಏನಾರು ತರ್ಸ್ಕೊಡ್ತಿದ್ದಪ್ಪ ಏನಾರು ತಿನ್ನೋದಕ್ಕೆ ಬಿಡು ಆಯ್ತು ಹೋಗ್ಲಿ ಇವತ್ತು ಮಂತವಳಿಗೆ ಅಮ್ಮಯ್ಯ ಚುರುಮುರಿನೂ ಬಜ್ಜಿ ಮಾಡ್ಕೊಡುತ್ತಂತ ಹೇಳ್ತೈತೆ ಇದನ್ನೇ ತಿನ್ನು ಏನು ಆಗಲ್ಲ ಚೆನ್ನಾಗಿರುತ್ತೆ ಅಲ್ವಾ ನಾಳೆ ಬೇಕಾದ್ರೆ ಏನಾರು ತರಿಸ್ಕೊಡ್ತೀನಿ ಕಣಿ ಹೇಳು ಗೋಬಿ ಮಂಚೂರಿನೋ ಪಾನಿಪುರಿನೋ ಇಲ್ಲ ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತರಿಸ್ಕೊಡ್ತಿದ್ದೆ ಮೊಟ್ಟೆ ಪಪ್ಸೋ ಚಿಪ್ಸೋ ಏನಾದ್ರು ಇವಾಗ ಸದ್ಯಕ್ಕೆ ಇದೇ ತಿನ್ ಪಾಪ ಏನು ಆಗಲ್ಲ ಸರಿ ಕಣಜ್ಜಿ ಆಯ್ತು ಅಜ್ಜಿ ಯಮೋಯ್ ಒಂದ್ರೆಟ್ಟು ಬೇಗ ಮಾಡ್ಕೊಡಮ್ಮ ನನಗೆ ನಾನು ಹಾಲು ಕುಡಿದ್ಬಿಟ್ಟು ಮಕ ತಕೊಂಡು ಒಂಚೂರು ಹೋಮ್ವರ್ಕ್ ಎಲ್ಲ ಬರ್ಕೊಳ್ತೀನಿ ಹೋಮ್ವರ್ಕ್ ಐತೆ ಓದ್ಕೊಳೋದೈತೆ ಚೆನ್ನಾಗಿ ಓದ್ಕೋಬೇಕು ನಾನು ಪರೀಕ್ಷೆ ಬೇರೆ ಹತ್ರ ಬಂತು ಮೇಷ್ಟ್ರು ಸ್ಕೂಲ್ ನಲ್ಲಿ ಹೇಳ್ತಿದ್ರು ಪರೀಕ್ಷೆ ಹತ್ರ ಬರ್ತೈತೆ ಮಕ್ಕಳ ಚೆನ್ನಾಗಿ ಓದ್ಕೋಬೇಕು ಬೇಗ ಬೆಳಿಗ್ಗೆ ಚಳಿ ಅಂತ ಮಲ್ಕೋಬೇಡಿ ಬೇಗ ಎದಳ್ಬೇಕು ಓದ್ಕೋಬೇಕು ಅಂತ ಎಲ್ಲ ಹೇಳ್ತಿದ್ರು ಕಣಮ್ಮ ನಾಳೆಯಿಂದ ನನ್ಗೆ ಅಜ್ಜಿ
ಇನ್ನು ನಾಳೆಯಿಂದ ನನಗೆ ಬೇಗ ಎದಳಿಸ್ಬೇಕು ಸರಿನಾ? ಬೇಗ ಎದ್ದರಿಕೆಲ್ಲ ನಾನು ಓದ್ಕೋಬೇಕು. ನೀನು ಎದಳಿಸೋದೇ ಇಲ್ಲ ನನಗೆ. ನೋಡ ನೋಡ ಈ ಹುಡುಗನು. ಅಲ್ಲ ಕಳ ಪಾಪ, ಬೆಳಿಗ್ಗೆ 5 ಗಂಟೆಯಿಂದ ಶುರು ಮಾಡ್ಕೊಳ್ತೀನಿ, ಪಾಪ ಪಾಪ ಎದಳೋ ಎದಳೋ ಓದ್ಕೊಳ್ಳೋ ಎದಳೋ ಅಂತ. ನೀನು ಹೋಗಜ್ಜಿ ಚಳಿ ಆಗ್ತೈತೆ, ಇನ್ನೊಂದು ಬೆಡ್ಶೀಟ್ ಒದ್ಸಜ್ಜಿ ನನ್ ಮೇಲೆ. ತಾತನ್ ಬೆಡ್ಶೀಟ್ ನನ್ ಮೇಲೆ ಹಾಕು, ನಿನ್ ಬೆಡ್ಶೀಟ್ ತಗೊಂಬ, ಇಲ್ಲಿ ಚಳಿ ಆಗ್ತೈತೆ ಅಂತ ಎಲ್ಲ ಬೆಡ್ಶೀಟ್ ನ ಗುಡ್ಗ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರ ಅಣ್ಣ ಇವನು. 5 ಗಂಟೆಯಿಂದ ಎದಳಿಸ್ತಾನೆ ಇರ್ತೀನಿ ದಿನಾಲುನು. ಎದಳ ಪಾಪ ಒತ್ತಾಗೋಯ್ತು, ಸ್ಕೂಲಿಗೆ ಹೋಗ್ಬೇಕು, ಎದಳ ಪಾಪ ಒತ್ತಾಗೋಯ್ತು, ಓಡೋಗ್ತಿರ್ತೀಯ, ಒತ್ತಾಯ್ತು ಅಂತ ತಿಂಡಿ ತಿಂದಂಗ ಓಡೋಗ್ತೀಯ, ಎದಳ ಅಂತ ಹೇಳಿ 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 ನನಗೆ ನೀರ್ ಓದ್ತೀಯ ಇಲ್ವೋ ಗೊತ್ತಿಲ್ಲ ನನಗೆ, ಅದೇ ಬಾಯ್ಪಾಠ ಆಗ್ಬಿಟ್ಟೈತೆ ಅತ್ಲಾಗಿ ಹೇಳಿ ಅತ್ಲಾಗಿ. ಬೇಗ ಎದಳ್ಬೇಕಪ್ಪ ಪಾಪ. ಎದಳ ಅಂದ ತಕ್ಷಣ ಎದಳಲ್ಲ ಏನಿಲ್ಲ. ಇವಾಗ ನೋಡಿದ್ರೆ ನೀನ್ ಎದಳಿಸೋದೇ ಇಲ್ಲ ಕಣಜ್ಜಿ, ನಾನು ಓದ್ಕೋಬೇಕು ಕಣಜ್ಜಿ, ಪರೀಕ್ಷೆ ಐತೆ ಕಣಜ್ಜಿ, ಮೇಷ್ಟ್ರು ಹೇಳಿದಾರ ಕಣಜ್ಜಿ ಅಂತ ನನಗೆ ಬೇರೆ ದೊಡ್ಡದಾಗಿ ಬೇರೆ ಹೇಳಕ್ ಬರ್ತಾನೆ. ಆಯ್ತು ಇವಾಗ ನಾಳೆಯಿಂದ ಎದಳಿಸ್ತೀನಿ ಬೇಗನೇನೆ. ಆಯ್ತು ಹಾಲು ಕೊಡಿ ಇವಾಗ. ಅಜ್ಜಿ ಏನ್ ಗೊತ್ತೇನಜ್ಜಿ, ನಾನು ಮಲಗುವಾಗ ಎದಳ್ಬೇಕು, ನಾಳೆ ಬೇಗ ಎದ್ದಳ್ಬೇಕು, ಓದ್ಕೋಬೇಕು, 5 ಗಂಟೆಗೆ ಎದ್ದು ಚೆನ್ನಾಗಿ ಓದ್ಕೋಬೇಕು ಅಂತ ಮಲ್ಕೊಂಡ್ತೀನಿ ಕಣಜ್ಜಿ. ಆ ಚಳಿಗುನು ಅದಕ್ಕೂ ಬೆಳಿಗ್ಗೆ ಇನ್ನು ನಿದ್ದೆ ಹಂಗೆ ಎಳಿತಿರುತ್ ಕಣಜ್ಜಿ. ಇನ್ನೊಂದ್ ರೇಟು ನಿದ್ದೆ ಮಾಡ್ಬೇಕು ಅನಿಸ್ತಿರುತ್ ಕಣಜ್ಜಿ. ಹೆಂಗ ಭಾನುವಾರ ಬಂದ್ರೆ ಖುಷಿ ಆಗ್ತಿರುತ್ತೆ ನನಗಂತೂ, ಇನ್ನೊಂದ್ ಅರ್ಧ ಗಂಟೆ ಜಾಸ್ತಿ ಟೈಮ್ ಮಲ್ಕೋಬಹುದು ಅಂತ. ಅಷ್ಟೊಂದ್ ಚಳಿ ಆಗ್ತಿರುತ್ ಕಣಜ್ಜಿ. ಆದ್ರೂ ಅಜ್ಜಿ ನಾಳೆಯಿಂದ ಮಾತ್ರ ನಾನು ಗ್ಯಾರಂಟಿ ಎದ್ದೇಳ್ತೀನಿ ಕಣಜ್ಜಿ. ಯಾಕೆ ಗೊತ್ತೇನಜ್ಜಿ, ನಾನು ಪರೀಕ್ಷೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ತಾತ ಬೈಯುತ್ತೆ ನನ್ನ ಮೇಲೆ, ತಾತ ಎಷ್ಟ ನಂಬಿಕೆ ಇಟ್ಕೊಂಡೈತ್ ಗೊತ್ತಾ, ನನ್ ಪಾಪ ಚೆನ್ನಾಗ್ ಓದ್ತಾನಂತ. ನಾನಂತೂ ಚೆನ್ನಾಗ್ ಓದ್ಲೇಬೇಕು ಕಣಜ್ಜಿ, ಎಷ್ಟಾದ್ರೂ ಪ್ರಯತ್ನ ಪಟ್ಟು ಓದ್ತೀನಿ ನಾನು. ಗೊತ್ತಾ ನಿನಗೆ, ರಾತ್ರಿ ಎಲ್ಲ ನಾನು ಮಲಗುವಾಗೆಲ್ಲ ಪಾಠದ್ದೇನೆ ನೆನಪಡ್ಕೊಂಡ್ ಮಲ್ಕೊಂತೀನಿ ಕಣಜ್ಜಿ. ಆಯ್ತು ಕಣಪ್ಪ, ಓದು, ಚೆನ್ನಾಗ್ ಓದ್ಬೇಕು ಮಕ್ಳು. ನೀನ್ ಏನ್ ತರಲೆ ಮಾಡಿದ್ರು ನನ್ಗೇನ್ ಬೇಜಾರಿಲ್ಲ. ಮಾತ್ರ ಪಾಪ ನಿನ್ ಏನ್ ಬೇಕು ಅದು ನಾನು ತಗೊಂಬಂದ್ ಕೊಡ್ತೀನಿ ಕಣಪ್ಪ. ನಿಮ್ಮ ಅಪ್ಪ ಅಮ್ಮ ಏನ್ ಕೇಳಿಲ್ಲ ಅದು ನನಗ್ ಕೇಳು. ನಿಮ್ ತಾತ ನಾವು ನಮ್ಗೆ ಎಷ್ಟೇ ಕಷ್ಟ ಆಗ್ಲಿ, ಕಷ್ಟ ಇನ್ನೇನಕ್ಕಾಗುತ್ತೆ, ಒಬ್ನೇ ಮೊಮ್ಮಗ ಚೆನ್ನಾಗಿ ನೋಡ್ಕೊಳ್ತಿದೀವಿ, ನಿನ್ಗೇನ್ ಕಡಿಮೆ ಮಾಡಿವಿ, ನಿನ್ ಏನ್ ಬೇಕು ಅದನ್ನೆಲ್ಲ ನಾವು ತಗೊಂಬಂದ್ ಕೊಡ್ತೀವಿ. ಆದ್ರೆ ಪಾಪ ಓದೋದ್ರ ಮಾತ್ರ ಗಮನ ಜಾಸ್ತಿ ಕೊಡಬೇಕು, ನೀನು ಓದೋದ್ರ ಕಡೆನೆ ಗಮನ ಇರ್ಬೇಕು. ಹಂಗಂತ ಹಿಂಸೆ ಮಾಡ್ತಿಲ್ ಕಣಪ್ಪ, ಮತ್ತೆ ಅದೇ ಯೋಚನೆ ಹಾಕೊಂಡ್ಬಿಟ್ಟಿಯ. ಆರಾಮಾಗಿ ಇರು, ಎಷ್ಟಾಗುತ್ತೋ ಅಷ್ಟೊಂದ್ ಚೆನ್ನಾಗ್ ಓದು ಅಷ್ಟೇ. ಸರಿನಾ? ಹಂಗಂತ ನಮ್ಮ ಅಜ್ಜಿ ತಾತ ಬೇಜಾರು ಮಾಡ್ಕೊಳ್ತಾರೆ, ನಮ್ಮ ಮನೇಲೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಅಂತ ಮನ್ಸಲ್ಲೇ ನೆನೆ ಕೊರಗಾಡ್ಕೊಂಡು ಹಂಗೆಲ್ಲ ಮಾಡ್ಕೋಬಾರ್ದು. ಹಿಂಸೆಯಿಂದ ಇಷ್ಟಪಟ್ಟು ಓದ್ಬೇಕು, ಚೆನ್ನಾಗಿ ಖುಷಿಯಿಂದ. ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಜಾಸ್ತಿ ಮಾರ್ಕ್ಸ್ ತೆಗಿದ್ರೆ ನನಗೆಲ್ಲಾರು ಹೊಗಳ್ತಾರೆ, ದೊಡ್ಡ ವ್ಯಕ್ತಿ ಆಗ್ತೀನಿ ನಾನು ಅಲ್ವಾ? ಹಂಗೆಲ್ಲಾನು ಓದ್ಕೊಂಡು ಮನ್ಸಲ್ಲಿ ಅನ್ಕೊಂಡು ಚೆನ್ನಾಗಿ ಓದ್ಬೇಕಣಪ್ಪ, ಸರಿನಾ? ಅಜ್ಜಿ ನನ್ಗೇನು ಬೇಜಾರು ಆಗಲ್ಲ, ಬೋರು ಅನ್ಸಲ್ಲ ಕಣಜ್ಜಿ. ಮೇಷ್ಟ್ರು ಪಾಠ ಮಾಡ್ತಿದ್ರೆ ಇನ್ನು ಖುಷಿಯಿಂದ ಕೇಳ್ತಿರ್ತೀನಿ ಕಣಜ್ಜಿ. ನನಗಂತೂ ಖುಷಿ ಆಗ್ತಿರುತ್ತೆ, ಕೇಳ್ಬೇಕು, ಇನ್ನು ಬರಿಬೇಕು ಚೆನ್ನಾಗಿ ಅಂತ. ಅಜ್ಜಿ ಇನ್ನೊಂದು ವಿಷಯ ಗೊತ್ತೇನಜ್ಜಿ, ನನಗೆ ಇಷ್ಟ ಆದ ಸಬ್ಜೆಕ್ಟ್ ಯಾವ್ದು ಗೊತ್ತೇನಜ್ಜಿ? ಗಣಿತ ಕಣಜ್ಜಿ, ಗಣಿತ. ಗಣಿತ ಅಂದ್ರೆ ನನಗೆ ಸಖತ್ ಇಷ್ಟ ಕಣಜ್ಜಿ. ಲೆಕ್ಕ ಎಲ್ಲ ಹೆಂಗ್ ಮಾಡ್ತೀನಿ ಗೊತ್ತೇನಜ್ಜಿ? ಪಟ 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 ಅಂತ ಮಗ್ಗಿ ಎಲ್ಲ ಹೇಳ್ತೀನಿ, ಲೆಕ್ಕ ಎಲ್ಲ ಮಾಡ್ತೀನಿ. ಅಜ್ಜಿ ಉಲ್ಟಾನು ಮಗ್ಗಿ ಹೇಳ್ತೀನಿ ಕಣಜ್ಜಿ ನಾನು. ಚಂದಗೂನು ಬರಲ್ಲ, ಪಿಂಕಿಗೂನು ಬರಲ್ಲ, ನನ್ಗೆ ಒಬ್ನಿಗೆ ಬರೋದು ಕಣಜ್ಜಿ. ಅವರು ಇನ್ನು ಕಲಿತಿದ್ದಾರೆ, ನಾನು ಫುಲ್ ಮಗ್ಗಿ ಎಲ್ಲ ಹೇಳ್ತೀನಿ ಕಣಜ್ಜಿ. ಹೌದೇನಪ್ಪ? ಸರಿ ಕಣಪ್ಪ, ಆಯ್ತು, ಹಂಗೆ ಓದ್ಬೇಕು ಮಕ್ಳು. ಓದೋದ್ರ ಕಡೆ ಮಕ್ಳಿಗೆ ಗಮನ ಇರ್ಬೇಕು. ನೀನ್ ಆಟ ಆಡು, ಖುಷಿಯಿಂದ ಇರು, ನೀನ್ ಅತ್ತೆ ಮನೆಗೂ ಬಾ, ನೆಂಟ್ರ ಮನೆಗೂ ಹೋಗು, ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೂ ಹೋಗು, ಎಲ್ಲಾ ಕಡೆನೂ ಹೋಗು, ಬೇಡ ಅಂತ ಹೇಳಲ್ಲ. ಆದ್ರೆ ಪಾಪ ನೀನ್ ಚೆನ್ನಾಗ್ ಓದ್ಬೇಕು ಅಷ್ಟೇ, ಸರಿನಾ? ಚೆನ್ನಾಗ್ ಓದಿ ದೊಡ್ಡ ಆಫೀಸರ್ ಆಗ್ಬೇಕಣಪ್ಪ ನೀನು, ನಮ್ ಕಣ್ ಮುಂದೆ. ನಮ್ಗೆ ಅದೇ ಖುಷಿ. ಅದ್ಯಾಕೆ ಅವಾಗ್ಲಿ ನಾನು ಸುಮ್ಮನೆ ನಿಂತಿದ್ದೆ? ಬಾರಜಿ ಕುತ್ಕ ಬಾರಜಿ. ಪಾಪ ಅವರೆಕಾಯಿ ವ್ಯಾಪಾರ ಮಾಡಿ ಸಾಕಾಗ್ಬಿಟ್ಟಿದ್ಯಾ ನೀನು ಅಂತೂ. ಬಾರಜಿ ಕುತ್ಕ ಬಾರಜಿ. ಯಮ್ಮೋಯ್ ಹೋಗಮ್ಮ, ಅಜ್ಜಿಗೆ ಒಂದ್ರಿಟ್ಟು ಟೀನಾರು ಕಾಸ್ಕೊಂಬ ಹೋಗಮ್ಮ. ಪಾಪ ಅಜ್ಜಿ ಸುಮ್ಮಕ್ ನಿಂತೈತೆ. ಇಲ್ಲ ಕಳ್ಳ ಪಾಪ, ಅವಾಗ್ಲಿ ನಾನು ಟೀ ಇನ್ನು ಒಲೆ ಮೇಲೆ ಹಂಗೆ ಬೇಯ್ತೈತ್ ಕಡು. ನಿನ್ಗೆ ಹಾಲ್ ಕಾಸು ಕೊಟ್ಟು ನೀನ್ ಅಜ್ಜಿ ತಾತಗೆ ಇಬ್ರಾಳ್ಗು ಟೀ ಕೊಡೋಣ ಅಂತ ನಾನು ಟೀ ಎಲ್ಲ ಇದ್ ಮಾಡಿ ಇನ್ನೇನ್ ಸೋಸ್ಕೊಂಡ್ ಬರ್ಬೇಕು. ತಾತ ಅದೇನ್ ಮಾಡ್ತೈತೆ ಏನಪ್ಪ, ತಿರ್ಗಾ ತಾತಂಗೂನು ಟೀ ಸೋಸ್ಕೊಂಬಂದ್ರೆ ಅತ್ಲಾಗಿ ತಣ್ಣಗಾಗ್ಬಿಡುತ್ತೆ, ಆರೋಗ್ಬಿಡುತ್ತಂತ ಅತ್ಲಾಗಿ ಒಟ್ಟಿಗೆ ಅಜ್ಜಿ ತಾತಂಗ ಇಬ್ರಿಗೂ ಟೀ ಸೋಸ್ಕೊಂಬಂದ್ ಕೊಡೋಣ ಅಂತ ತಾತಂಗ ಹೋಗಿ ಕರೆದು ಬಂದೆ. ಯಾಕ ಈಟತ್ತಾದ್ರೂ ಬರ್ಲಿಲ್ಲಪ್ಪ, ಏನ್ ಕೆಲಸ ಮಾಡ್ತೈತೆ ಏನ? ಸರಿ ಆಯ್ತು, ಇನ್ನೇನು ಬರುತ್ತೆ ಇನ್ನೇನು. ನೀನ್ ಹಾಲು ಕುಡಿ, ನಾನು ಟೀ ಕಾಸ್ಕೊಂಬಂದ್ ಕೊಡ್ತೀನಿ. ಅತ್ತೆ ಬರ್ರಿ ಕುತ್ಕೊ ಬರ್ರಿ ಇಲ್ಲಿ. ಯಾಕಮ್ಮ ಹಿಂಗ್ ನಿಂತಿದ್ದೀರಾ? ಇದ್ಯಾಕೆ? ಯಾಕೆ ಏನೈತೆ? ಪಾಪ ಯಾಕ್ಲ ಪಾಪ
ಹಾಲು ಕುಡಿಯಲ್ಲ ಅಂತ ಏನಾರು ಆಟ ಮಾಡ್ತಿದ್ದ ಏನು? ಅಮ್ಮ ಏನಂದನು ಅಜ್ಜಿ ಇಬ್ರಾಳನು ನಿನಗೆ ಮಕ ನೋಡ್ಕೊಂಡು ಸುಮ್ಮಕ್ ನಿಂತಾರೆ. ಯಾಕೆ ಇಲ್ಲ ಕಣ ಬಾರ ಮಗ. ಏನಿಲ್ಲ, ಹಾಲು ಕುಡಿತಿದ್ನಲ್ಲ ಅವನು, ಅದಕ್ಕೆ ಮಾತಾಡ್ಸ್ಕೊಂಡು ನಿಂತಿದ್ದು. ಓದ್ಕೋಬೇಕಂತೆ ಅವನು, ಬೆಳಿಗ್ಗೆ ಬೇಗ ಹೇಳ್ಬೇಕಂತೆ, ಪರೀಕ್ಷೆ ಬೇರೆ ಶುರು ಆಗ್ತೈತಂತೆ. ಮೇಷ್ಟ್ರು ಹೇಳಿದಾರಂತೆ ನಾನು 5 ಗಂಟೆಗೆ ಅವನಿಗೆ ಎದಳಿಸ್ಬೇಕಂತೆ. ಸರಿ ಕಣಪ್ಪ ಆಯ್ತು. ಓದ್ಕೊಳ್ಳುವಂತೆ ಸದ್ಯ 5 ಗಂಟೆಗೆ ಇನ್ನೂ ಬೇಗನೆ ಎದಳುವಂತ ಕಣಿ ಹೇಳು ಅಂತ ಹೇಳಿದೀನಿ. ಓದ್ಕೊಳ್ಳಿ ಕಣಿ ಹೇಳು. ಹಂಗೆ ಮಾತಾಡ್ಕೊಂಡು ನಿಂತಿದ್ದು. ಪಾಪ ಎಲ್ಲೋಗಿದ್ದಲ್ಲ ನೀನು? ಮಧ್ಯಾಹ್ನಕ್ಕೆ ಟ್ಯಾಕ್ಟ್ರಿ ತಗೊಂಬಂದು ಉಕ್ಕೆ ಹೊಡ್ಕೊಂಡ್ ಬಂದ್ಬಿಟ್ಟು ಟ್ಯಾಕ್ಟ್ರಿ ನಿಲ್ಸೋದವ್ ನೀನು. ಇಟ್ಟೊತ್ತಾದ್ರೂ ಎಲ್ಲೋಗಿದ್ದಲ್ಲ ಪಾಪ ನೀನು? ಎಲ್ಲೆಲ್ಲಂತ ಹುಡ್ಕಾಡದ್ ನಿನ್ಗೆ? ನಿಮ್ಮ ಅಪ್ಪ ನೋಡಿದ್ರೆ ಅವಾಗ್ಲೇ ನಾನು ಕೇಳ್ತೈತೆ, ಪಾಪ ಎತ್ಲಾಗೋದ, ಏನೋ ಮಾತಾಡ್ಬೇಕಿತ್ತು, ಪಾಪ ಎತ್ಲಾಗೋದ ಮಾತಾಡ್ಬೇಕಿತ್ತು ಅಂತ. ನಾನು ಏನಂತ ಹೇಳು? ಎತ್ಲಾಗ ಹೋಗಿದ್ದಾನಪ್ಪ ಗೊತ್ತಿಲ್ಲ ಅಂತ ಹೇಳಿದೆ, ಸುಮ್ನಾದೆ. ಎಲ್ಲೋಗಿದ್ದಲ್ಲ ಪಾಪ? ಏನೋ ಕವರಲ್ಲಿ ಬೇರೆ ಏನೋ ತಗೊಂಬಂದಿದ್ಯಾ? ಅಲ್ಲಗನ್ ಪಾಪ, ಇನ್ನೇನು ಹಬ್ಬಕ್ಕೆಲ್ಲ ನಾವೆಲ್ಲ ಸಾಮಾನ್ ತಗೊಂಬಂದಿದೀವಿ, ತಿರ್ಗಾ ನೀನೇನ್ ತಗೊಂಬಂದಪ್ಪ ನೀನು? ಇಲ್ಲಿ ಕಣಮ್ಮ, ನಾನೇನ್ ಸಾಮಾನೇನ್ ತಗೊಂಬರಕ್ ಹೋಗ್ಲಿಲ್ಲ, ಹಂಗೆ ಒಂದ್ರಿಟ್ಟು ತಿಪ್ಟೂರಿಗೆ ಹೋಗಿದ್ದೆ. ಒಂದ್ರಿಟ್ಟು ಕೆಲಸ ಇತ್ತು ಕಣಮ್ಮ, ಅದಕ್ಕೆ ಹೋಗಿದ್ದೆ. ಎಮ್ಮೋಯ್ ತಗೊಳಮ್ಮ, ಪಾಪಂಗೂ ನಿಮ್ಗೂ ಎಲ್ಲಾರ್ಗೂನು ಪಾನಿಪುರಿ ಕಟ್ಟಿಸ್ಕೊಂಬಂದಿದ್ದೀನಿ. ಒಂದ್ 4 ಪ್ಲೇಟ್ ಆಗಂಗೆ ಎಲ್ಲಾರ್ಗೂನು ಪಾನಿಪುರಿ ಕಟ್ಟಿಸ್ಕೊಂಬಂದಿದ್ದೀನಿ. ತಗೊಳ್ರಮ್ಮ ತಿನ್ನಣ. ಐ ಐ ಯಪ್ಪೋಯ್ ಯಪ್ಪ, ನಿಜ ಏನಪ್ಪ? ಕವರಲ್ಲಿ ಪಾನಿಪುರಿನ ತಗೊಂಬಂದಿದ್ರು? ಪಾನಿಪುರಿ ಪಾನಿಪುರಿ ಯಪ್ಪೋಯ್. ನಾನು ಇವಾಗಿಂದನು ಅಮ್ಮ ಹಿಂಗನು ಅಜ್ಜಿಗೂ ಹೇಳ್ತಿದ್ದೆ, ನನ್ಗೆ ಖಾರವಾಗಿ ಏನಾದ್ರು ತಿನ್ಬೇಕನ್ನೋತೈತ್ ಕಣಜ್ಜಿ, ಬೋಂಡ ಮಾಡ್ಕೊಡಜ್ಜಿ, ಬಜ್ಜಿ ಮಾಡ್ಕೊಡಜ್ಜಿ, ಚುರುಮುರಿ ಮಾಡ್ಕೊಡಮ್ಮ ಅಂತ ಎಲ್ಲ ಹೇಳ್ತಿದ್ದೆ. ಹಂಗ ಅಪ್ಪ ಏನೇ ತಗೊಂಬಂದೈತೆ. ಅಜ್ಜಿನೂ ಇವಾಗಿನ್ನು ಹೇಳ್ತಿತ್ತು ಕಣಪ್ಪ. ಅಪ್ಪಯ್ಯ ಇದ್ದಿದ್ರೆ ಮಂತವ ಏನಾದ್ರು ತರಿಸ್ಕೊಡ್ತಿದ್ದೆ ಕಣಪ್ಪ ನಿನ್ಗೆ ಅಂತ ಹೇಳ್ತಿತ್ತು. ಅಷ್ಟ್ರಲ್ಲಿ ನೀನೇ ತಗೊಂಬಂದಿದ್ಯಾ ಕಣಪ್ಪ. ಯಪ್ಪೋಯ್ ತಗೊಂಬ, ಇಲ್ಲಿ ತಿಂತೀನಿ. ಅಜ್ಜಿ ಬಾಲಾಜಿ ನನ್ಗೊಂದು ಪ್ಲೇಟಲ್ಲಿ ಹಾಕ್ಕೊಡು. ಪಾಪ ನಿನ್ಗೆ ಅವತ್ತೇ ಹೇಳಿದೀನಿ, ನಿನ್ಗೋಸ್ಕರ ನಾನು ತಗೊಂಬಂದಿರೋದು. ಇವಾಗ ಹಂಗ ಆಡ್ಬಾರ್ದು ಮಕ್ಳು. ನೋಡು, ಸೈಲೆಂಟ್ ಆಗಿ ಕುತ್ಕೋಬೇಕು ಮಕ್ಳು, ಹಿಂಗೆಲ್ಲ ಆಡ್ಬಾರ್ದು. ನಿನ್ಗೋಸ್ಕರನೇ ಅಲ್ವಾ ತಗೊಂಬಂದಿರೋದು. ಒಂದ್ ಪ್ಲೇಟಲ್ಲಿ ಹಾಕೊಡುತ್ತೆ ಅಮ್ಮಯ್ಯ, ತಿನ್ನದಂತೆ. ಬಾರಪ್ಪ ಇಲ್ಲಿ ಸುಮ್ಮ ಕುತ್ಕೋ ಬಾ, ಹಾಲು ಕುಡಿ ಮೊದ್ಲು. ಅಜ್ಜಿ ಆದ್ರೂ ಅಪ್ಪಯ್ಯ ನನಗೆ ಏನು ಹೇಳದಲ್ಲಿ ನನಗೆ ಪಾನಿಪುರಿ ಕಟ್ಟಿಸ್ಕೊಂಬಂದಿರೋದು ಸಖತ್ ಖುಷಿ ಆಯ್ತು ಕಣಜ್ಜಿ. ನಾನು ಏನಾದ್ರೂ ತಿನ್ಬೇಕನ್ನಿಸ್ತಿರೋದು ನೋಡು, ಅವಾಗ್ಲೇ ನೀನು ತಗೊಂಬರ್ತಾರ ಕಣಜ್ಜಿ. ಇಲ್ಲ ಆದ್ರೆ ನೀನ್ ತಗೊಂಬರ್ತೀಯ, ಇಲ್ಲ ಅಪ್ಪಯ್ಯ, ಇಲ್ಲ ತಾತ ಏನಾದ್ರೂ ತಗೊಂಬರ್ತೀರ ಕಣಜ್ಜಿ. ನನ್ಗಂತೂ ಫುಲ್ ಖುಷಿ ಆಗುತ್ತೆ ಕಣಜ್ಜಿ, ಫುಲ್ ಖುಷಿ ಆಗ್ಬಿಡುತ್ತೆ. ಯಮ್ಮ ಹೊಡಗಮ್ಮ, ತಟ್ಟೆ ತಗೊಂಬ, ತಟ್ಟೆಲ್ ಹಾಕೊಟ್ಬಿಡು. ಬೇಗ ತಿನ್ಕೊಂಡು ಬೇಗ ಓದ್ಕೋಬೇಕು, ನಾನು ಹೋಮ್ವರ್ಕ್ ಎಲ್ಲ ಬರ್ಕೋಬೇಕು. ಹೋಗಜ್ಜಿ ಬೇಗ ಹೋಗಮ್ಮ. ತಡಿ ಪಾಪ, ಹೋಗಿ ತಗೊಂಬರ್ತೀನಿ. ಸರಿ, ಎಷ್ಟ್ ಪ್ಲೇಟ್ ತಗೊಂಬಂದಿದ್ದೀರಾ? ಎಷ್ಟ್ ಪ್ಲೇಟ್ ತಗೊಂಬರನೆ? 4 ಪ್ಲೇಟ್ ಕಟ್ಟಿಸ್ಕೊಂಬಂದಿದ್ದೀನಿ, ಸಾಕಲ್ವಾ? ಅಲ್ಲ ರೀ, ಮಾವಯ್ಯ ಇದಾರ್ತಾನೆ. ನಾವು ನೀವು ಪಾಪ ಅತ್ತೆ ಮಾವಯ್ಯ 5 ಜನ ಆಗ್ತೀವಿ. ನೀವು ನೋಡಿದ್ರೆ ಬರೀ 4 ಪ್ಲೇಟ್ ಕಟ್ಟಿಸ್ಕೊಂಬಂದಿದ್ದೀರಲ್ಲ. ಇನ್ನೊಂದ್ ಪ್ಲೇಟ್ ಜಾಸ್ತಿ ಏನಂಗ್ ಕಟ್ಟಿಸ್ಕೊಂಬರಕ್ ಆಗಲ್ವಾ ನಿಮ್ಗೆ? ತಗೊಂಬರ್ತೀರಾ ನೀವು? ಹಿಂಗ್ ಮಾಡ್ದಾಗ್ಲೇ ನನಗೆ ಬೇಜಾರಾಗೋದು. ಇಲ್ಲ ಕಣೆ, ನನ್ಗೇನು ಬೇಡ. ನಾನು ಇವ್ರು ಬಂದಿದ್ರು, ನಮ್ಮ ಮೂರ್ಜವರು. ಅವನು ಯಾರು, ರವೇಣ ಬಂದಿದ್ದ. ನಾನು ಇವ್ರಿಬ್ರು ಬೈಕಲ್ಲೇ ಹೋಗಿದ್ವು. ಅವನೇ ಅಲ್ಲಿ ಪಾನಿಪುರಿ ಅಂಗಡಿ ಹತ್ರ ತಗೊಂಡ್ ಬಾರ ಏನಾರು ತಿನ್ನಣ ಅಂತ ಕರ್ಕೊಂಡು ಹೋದ. ನಾನು ಬೇಡ ಅಂದ್ರೂ ಒಂದ್ ಅರ್ಧ ಪ್ಲೇಟು ಪಾನಿಪುರಿನೂ ತಿನ್ಕೊಂಡು ಬಂದ್ವು. ಹಂಗಾಗಿ ನಾನು ಅಲ್ಲೇ ತಿನ್ಕೊಂಡ್ ಬಂದೆ. ಅದಕ್ಕೆ ನಿನ್ಗೂ ಎಲ್ಲಾರ್ಗು ನೀನು 4 ಜನಕ್ಕೂ 4 ಪ್ಲೇಟ್ ಕಟ್ಟಿಸ್ಕೊಂಬಂದಿದ್ದೀನಿ, ಸಾಕಾಗುತ್ತೆ ಅಂತ. ತಗೊಳ್ರಿ ತಿನ್ರಿ, ನನ್ಗೇನ್ ಬೇಡ. ಇರೋದ್ರಲ್ಲೇ ತಿನ್ನೋದ್ ಬಾರ್ ಪಾಪ, ಏನು ಆಗಲ್ಲ. ನಿಮ್ಮ ಅಪ್ಪಯ್ಯ ಇನ್ನೆಷ್ಟು ತಿನ್ನುತ್ತಂತ ನೀನ್ ಹಿಂಗಾಡ್ತೀಯ? ತಿಂದ್ರೆ ಇಲ್ಲ ತಿಂತಾರೆ, ಇಲ್ಲ ಅಂದ್ರೆ ಸುಮ್ನಾಗ್ತಾರೆ. ನಾನು ಜಾಸ್ತಿ ಅಂತ ತಿನ್ನಲ್ಕಂಡು ಸುಮ್ಕಿರಮ್ಮ. ನಿನ್ಗೂ ಗೊತ್ತಲ್ಲ ಏನೇನು ನಾನು ಎಷ್ಟು ತಿಂತೀನಂತ. ಸರಿ ಆಯ್ತು, ಕೂತ್ಕೊಳ್ರಿ. ಅಪ್ಪಯ್ಯ ಎತ್ಲಾಗೋಯ್ತು ಪಾಪ, ಒಡಗ್ಲಾ ತಾತನ್ ಕರ್ಕೊಂಬ. ಪಾಪಣ ತಗಳಪ್ಪ, ಇದ್ರಲ್ಲಿ ಒಂಚೂರು ತಗ. ನನಗೆ ಇಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ, ಎದೆಲ್ಲ ಉರಿಯುತ್ತೆ. ಏನು ಆಗಲ್ಲ ಕಣ್, ತಿಂತಾತು. ಈ ತಾತ ನೋಡು, ಏನು ಆಗಲ್ಲ, ತಿನ್ನು. ಇಷ್ಟೊಂದೆಲ್ಲ ಬೇಡ ಕಣಪ್ಪ, ನಾನು ತಿನ್ನಕ್ಕಿಂತ ಮುಂಚೆ. ಅಮ್ಮಣ್ಣಿ, ಸರೋಜಮ್ಮ ತಗಳಮ್ಮ, ಇದ್ರಲ್ಲಿ ಒಂದ್ ಸ್ವಲ್ಪ ತಕ್ಕಳ್ರಿ. ನನಗೊಂದ್ 2 ತಿಂತೀನಿ ನಾನು, ಸಾಕಣ್ರಮ್ಮ. ಏನಂದ್ರೆ ನೀವು ಬೇಜಾರು ಮಾಡ್ಕೊಳ್ತೀರ, ಹಿಂಸೆಯಿಂದ ತಿಂತಿದ್ದೀನಿ ಆಟೆಯ. ನನಗೆ ಇವೆಲ್ಲ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಮುದ್ದೆನೋ ರೊಟ್ಟಿನೋ ಏನಾರು ಇದ್ರೆ ಬೇಕಾದ್ರೆ ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ ಕಣಮ್ಮ. ಎದೆಲ್ಲ ಒಂಥರ ಉರಿತಿರುತ್ತೆ, ಗ್ಯಾಸ್ಟ್ರಿಕ್ ಆಗಂಗ್ ಆಗ್ಬಿಡುತ್ತೆ. ನನಗೆ ಜಾಸ್ತಿ ತಿನ್ನಕ್ಕಾಗಲ್ಲ ಇದು. ಇಲ್ಲಿ ಕಣ್ತೀನಿ ಮಾಮ, ಅಪ್ರೂಪಕ್ಕೆ ತಗೊಂಬಂದಿದ್ದಾರೆ. ತಿಂದ್ರೆ ಏನು ಆಗಲ್ಲ. ದಿನಾಲು ಏನ್ ತಿನ್ನಲ್ಲ, ಅಪ್ರೂಪಕ್ಕೆ ಒಂದ್ ದಿವಸ ತಿನ್ನೋದು.